ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕಂದರೆ ಅವ್ರು ಎಂಟೈರ್ ಸೀಸನ್ ತುಂಬ ಸಫರ್ ಪಟ್ಟಿದ್ದಾರೆ, ತುಂಬ ಗೇಮ್ಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವನ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ 100%ಗಿಂತ ತುಂಬ ಜಾಸ್ತಿ ನಗಿಸಿದ್ದಾರೆ ಎಲ್ಲರೂ ಫ್ಯಾಮಿಲಿನೆಲ್ಲ. ಅದಕ್ಕೋಸ್ಕರ ಗಿಲ್ಲಿನೇ ಗೆಲ್ಲಬೇಕು. ಅದಕ್ಕೆ ಓಕೆ, ಯಾರು ಇಷ್ಟ ಆಗಲ್ಲ ಅಲ್ಲಿ ನಿಮಗೆ? ಯಾರು ಇಷ್ಟ ಆಗಲ್ಲ ಅಂದರೆ ರಕ್ಷಿತಾ. ಯಾಕೆ? ಅವ್ರು ತುಂಬ ಚೈಲ್ಡಿಶಾಗಿ ಬಿಹೇವ್ ಮಾಡ್ತಾರೆ, ಅದಕ್ಕೆ ಇಷ್ಟ ಆಗಲ್ಲ. ಟಾಪ್ 1, 2, 3 ಯಾರು ಬರ್ಬೇಕಂತೀರಾ? ಸರ್ ಟಾಪ್ 1 ಗಿಲ್ಲಿ ಬರಬೇಕು, ಟಾಪ್ 2 ಕಾವ್ಯ ಅವ್ರು ಬರಬೇಕು, ಟಾಪ್ 3 ರಘು ಅವ್ರ ಧನುಷ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ತುಂಬ ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕಂದ್ರೆ ಅವ್ನು ಆಡ್ತಿರೋದು ತುಂಬ ಚೆನ್ನಾಗಿದೆ, ಅದರಿಂದ ಅವನಿಗೆ ಓಟ್. ಫಸ್ಟ್ ಯಾರು ಬರಬೇಕು, ಸೆಕೆಂಡ್ ಯಾರು ಬರಬೇಕು? ಫಸ್ಟು ಗಿಲ್ಲಿನೇ ಬರಬೇಕು, ಸೆಕೆಂಡು ರಘು ಸರ್ ಇಲ್ಲ ಅಶ್ವಿನಿ ಮ್ಯಾಮ್, ಇಬ್ಬರಲ್ಲಿ ಒಬ್ಬರು ಬರಬೇಕು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನನ್ನ ಸಪೋರ್ಟ್ ಗಿಲ್ಲಿಗೆ ಸರ್. ಯಾಕೆ ಗಿಲ್ಲಿಗೆ? ಸರ್ ಫಸ್ಟೇಯಿಂದ ಇಲ್ಲಿ ತನಕ ಅವನೇ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡಿರೋದು, ಮತ್ತು ಎಲ್ಲೋ ಅವನು ಹಿಂದೆ ಮಾತಾಡಿಲ್ಲ. ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವ ಆಟ ಆಗಿರೋದ್ರಿಂದಾಗಿ ಅವನು ಎಲ್ಲೋ ಅವನ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ, ಮತ್ತು ಯಾರ ವ್ಯಕ್ತಿತ್ವಗೂ ಅವನು ಹರ್ಟ್ ಮಾಡಿಲ್ಲ ಅಂತ ನನ್ನ ನಂಬಿಕೆ. ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಸೊ ಅವ್ನ ಸಪೋರ್ಟ್ ನಾನು ಗಿಲ್ಲಿಗೆ. ನಾನು ಆ್ಯಕ್ಚುಲಿ ಜಾಸ್ತಿ ಬಿಗ್ ಬಾಸ್ ನೋಡಲ್ಲ, ಬಟ್ ಈ ಸರಿ ಜಾಸ್ತಿ ನೋಡಿದ್ದೆ ಗಿಲ್ಲಿಗೋಸ್ಕರ. ಈಗ ಕಾವ್ಯ ಅವರು ಮೊದಲೆಲ್ಲ ಗಿಲ್ಲಿ ಜೊತೆಗೇ ಇದ್ದರು, ಬಟ್ ಇವಾಗ 2 ವೀಕಿಂದ ದೂರ ಆಗ್ತವ್ರೆ, ಏನು ಹೇಳ್ತೀರಾ? ಅದು ಅವರ ವ್ಯಕ್ತಿತ್ವ ಅನಿಸುತ್ತೆ. ಅವನು ಇವರೆಷ್ಟೇ ಹರ್ಟ್ ಮಾಡಿದ್ರು ಅವನು ಹರ್ಟ್ ಮಾಡ್ತಿಲ್ಲ, ಅವನು ಸ್ನೇಹಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾನೆ ಬರ್ತಿದ್ದಾನೆ, ಬಟ್ ಇವರು ಅವನಷ್ಟು ವ್ಯಾಲ್ಯೂ ಕೊಡ್ತಾ ಇಲ್ಲ. ಗಿಲ್ಲಿಲಿ ನಿಮ್ಗೆ ಇಷ್ಟವಾದಂಥ ಒಂದು ಗುಣ ಅಂದ್ರೆ ಏನು? ಅವನು ತುಂಬ ಕಾಮಿಡಿ ಮಾಡ್ತಾನೆ, ಅವನು ಎಷ್ಟೇ ನೋವಿದ್ರೂ ಅವ್ನು ನಗುವಲ್ಲೇ ಮರಿತಾನೆ. ಸೊ ಅವನನ್ನು ನೋಡಿ ಕೂಡ ನಾವು ನಮ್ಮ ನೋವುಗಳನ್ನ ನಾವು ನಗುಲೇ ಮರಿತೀವಿ. ಸೊ ಅದೊಂದು ಇಷ್ಟ. ಓಕೆ, ಈಗ ಇಡೀ ಸೀಸನ್ನ ಚಪ್ಪಾಳೆ ಅಂತ ಕೊಟ್ಟರು, ಅದು ಧ್ರುವಂತ್ಗೆ ಓಕೆನಾ ಕೊಟ್ಟಿದ್ದು, ಅಥವಾ ಬೇರೆ ಯಾರಿಗಾದ್ರೂ ಕೊಡಬೇಕಿತ್ತಾ? ಗಿಲ್ಲಿಗೆ ಕೊಡಬೇಕಿತ್ತು ಅಂತ ನಮಗನ್ಸುತ್ತೆ ಸರ್. ಯಾಕೆ? ಯಾಕೆಂದರೆ ಅದೇನೇ ಧ್ರುವಂತವರು ಮಾಡ್ತಾರೆ, ಆದರೆ ಬಟ್ ವ್ಯಕ್ತಿತ್ವ ಒಂದೇ ಸಮಕ್ಕೆ ಬಂದಿದ್ದು ಅಂದರೆ ಅದು ಗಿಲ್ಲಿನೇ. ಆಮೇಲೆ ಎಂಟರ್ಟೈನ್ ಮಾಡಿದ್ದು ಗಿಲ್ಲಿನೇ. ಸೊ ಗಿಲ್ಲಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವರ ಸುದೀಪ್ ಸರ್ದು ಥಾಟ್ಸ್ ಏನಿದೆಯೋ ಅದು ಅವ್ರಿಗೆ ಸೇರಿದ್ದು. ಸೊ ಅವ್ರು ಕೊಟ್ಟಿದ್ದಾರೆ. ನಮ್ಮ ಚಪ್ಪಾಳೆ ಏನಿದ್ರು ನಾವು ಗಿಲ್ಲಿಗೇನೆ ಕೊಡೋದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಚೆನ್ನಾಗಿ ಆಡ್ತಾನೆ, ಮತ್ತು ವ್ಯಕ್ತಿತ್ವದ ಬಟ್ಟಲ್ವ, ಅದಕ್ಕೆ ಅವನು ಇಷ್ಟ, ಅವನೇ ಇಷ್ಟ. ಓಕೆ, ಯಾರು ಇಷ್ಟ ಆಗಲ್ಲ? ಅಶ್ವಿನಿ. ಯಾಕೆ? ಅಯ್ಯೋ, ಅವರು ಬರೀ ನಾಟಕ ಜಾಸ್ತಿ, ನಾಟಕ ಇದು, ಅದಕ್ಕೆ ನಾಟಕ ಆಡ್ತಾರೆ, ಅಳೋದೆಲ್ಲ ನಾಟಕ, ಅವ್ರಂದ್ರೆ ಇಷ್ಟ ಇಲ್ಲ. ಬಾರಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ ಅವರು, ಅದಕ್ಕೆ ಅವ್ರು ಇಷ್ಟ ಆಗಲ್ಲ. ಟಾಪ್ 1, 2, 3 ಯಾರು ಬರ್ಬೇಕಂತೀರಾ? ಫಸ್ಟ್ ಗಿಲ್ಲಿ, ಸೆಕೆಂಡು ರಕ್ಷಿತಾ ಬರ್ಬೋದು, ಥರ್ಡು ರಘು ಅಥವಾ ಧನುಷ್. ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ಗೆಲ್ಬೇಕಂತೀರಾ? ಅಶ್ವಿನಿ. ಯಾಕೆ ಅಶ್ವಿನಿನೇ ಗೆಲ್ಲಬೇಕು, ಚೆನ್ನಾಗಿ ಆಡ್ತಾರೆ ಅವರು, ಚೆನ್ನಾಗಿ ಆಡ್ತಾರೆ, ಗೆಲ್ಲಬೇಕು. ಅದರಿಂದ ಅಶ್ವಿನಿ ಅವ್ರಿಗೆ ನಮ್ಮ ಕಡೆಯಿಂದ ಓಟು. ಓಕೆ, ಯಾರು ಇಷ್ಟ ಆಗಲ್ಲ ನಿಮ್ಗಲ್ಲಿ? ಯಾರು ಇಷ್ಟ ಆಗಲ್ಲ ಅಂತೇನಾ? ಇವರು ಯಾರು ಕಾವ್ಯ ಅವರು. ಕಾವ್ಯ. ಯಾಕೆ? ಹಾಂ, ಕಾವ್ಯ ಅವರು ಡಬಲ್ ಗೇಮ್ ಮಾಡ್ತಾರೆ. ಗಿಲ್ಲಿ ಹತ್ರ ಇಷ್ಟ ಅಂತ ಹೇಳ್ತಾರೆ, ಇನ್ನೊಂದು ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರು ಒಂದು ಸ್ವಲ್ಪ ಇದು ಸರ್. ಓಕೆ, ಫಸ್ಟ್ ಯಾರು ಬರಬೇಕು? ಅಶ್ವಿನಿ. ಸೆಕೆಂಡು ಗಿಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ದಿವಸ ನೋಡ್ತೀವಿ, ತಪ್ಪಿಸ್ಲಾರ್ದಾನೆ. ಓಕೆ, ಯಾರು ವಿನ್ ಆಗ್ಬೇಕಂತೀರಾ? ನಮ್ಗೆ ಗಿಲ್ಲಿ ನಟ. ಹೌದು, ಮಂಡ್ಯದ ಗಂಡು. ಗಿಲ್ಲಿ ನಟ ಬಹಳ ಇಷ್ಟ ನಮ್ಗೆ. ಅವ್ನ ಕಾಮಿಡಿ ಒಂದೇ ಅಲ್ಲ, ಅವನ ಏನದು ಅವನ ವ್ಯಕ್ತಿತ್ವ ಹಿಡಿಸಿದೆ, ಎಲ್ಲರಿಗೂ ಹಿಡಿಸಿದೆ ಅದು. ಅದಕ್ಕೆ ಖಂಡಿತ ಇಡೀ ಕರ್ನಾಟಕ ಜನ ಅಲ್ಲ, ಔಟ್ ಆಫ್ ಎಲ್ಲೆಲ್ಲಿ ಇದಾರೆ ನಮ್ಮ ಕನ್ನಡಿಗರು ಎಲ್ಲರೂ ಅವನ ಅಭಿಮಾನಿಗಳೇ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಶೋನ ಒಪ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ನಾವು ಒಪ್ಪಲ್ಲ. ಮೋಸ ಅಂತ. ಅವ್ನು ಮೋಸ. ಅವ್ನು ಕೊಡ್ಲಿಲ್ಲ ಅಂದ್ರೆ ಮೋಸ. ನಾವು 600 ಕಿಲೋಮೀಟರ್ ಅವನ ನಂಬಿದೀವಿ, ಮತ್ತೆ ಇಲ್ಲಿರೋರು ಎಷ್ಟು ನಂಬೋದು ಹೇಳಿ? ಗಿಲ್ಲಿ ಅಂದ್ರೆ ಗಿಲ್ಲಿನೇ. ಈಗ ಕಾವ್ಯರು ಮೊದ್ಲೆಲ್ಲ ಜೊತೆಗಿದ್ರು, ಇವಾಗ ಕೆಲವು ವಾರದಿಂದ ದೂರ ಅವ್ರೆ, ಏನ್ ಹೇಳ್ತೀರಾ ಅದಕ್ಕೆ? ಕಾವ್ಯನಂತ ಡೇಂಜರ್ ಯಾರು ಇಲ್ಲ. ಹೆಂಗಸರ್ ನಂಬಾರ್ದಂತಾರಲ್ಲ, ಅವನಿಂದಾನೆ ಅವನು ಕೆಲವೊಂದು ಓಟ್ಗಳು ಕಳ್ಕೊಂಡಾನ. ಇಲ್ಲ ಅಂದಿದ್ರೆ ಅವನು 100ಕ್ಕೆ 100 ಇರೋದು ಅವನಿಗೆ. ಹಾಗಾಗಿ ಕಾವ್ಯ ನಂಬಾರ್ದು. ಮತ್ತು ಗಿಲ್ಲಿ ಅಭಿಮಾನಿಗಳು ಯಾರದಾರ ಅವ್ರು ಯಾರನ್ನು ಕಾವ್ಯ ಓಟ್ ಹಾಕ್ಬಾರ್ದು. ಆಕೆ ಮದುವೆ ಆಗಲ್ಲ, ಅವನ ಸುಮ್ಮನೆ ಸ್ಮೈಲ್ ಕೊಡ್ತಾಳ. ಎಷ್ಟ್ ಮಂದಿ ಅಂತ ಕೊಡ್ತಾಳ ಹೇಳ? ಇವನು ಗಿಲ್ಲಿ ಹುಚ್ಚ ಅಲ್ವಾ? ಅದಕ್ಕಾಗಿ ಬುದ್ಧಿವಂತವ, ತಾನು ಆಟ ಆಡ್ಬೇಕು, ಅವನೇ ಗೆಲ್ಲಬೇಕು, ಅವನೇ ವಿನ್ ಆಗ್ತಾನೆ. ಯಾರು ವಿನ್ ಆಗ್ಬೇಕಂತೀರಾ? ಸರ್ ನಮಗೆ 100ಕ್ಕೆ 200% ಗಿಲ್ಲಿನೇ ವಿನ್ ಆಗಬೇಕು ಅಂತ ಇಷ್ಟ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು ಸರ್? ಗಿಲ್ಲಿನೇ ಯಾಕೆ ವಿನ್ ಆಗಬೇಕು ಅಂತಂದರೆ, ಗಿಲ್ಲಿ ಒಬ್ಬ ನ್ಯಾಚುರಲ್ ಆ್ಯಕ್ಟರು. ಅಂದರೆ ಯಾವುದೇ ರೀತಿ ಕಳಪೆ ಆಗಲಿ ಅಥವಾ ಇವ್ರನ್ನ ನಂಬಿಸ್ಬೇಕು ಅಂತ ಎಮೋಷ್ನಲ್ ಆ್ಯಕ್ಟಿಂಗ್ ಆಗಲಿ ನಾವು ನೋಡಿರೋಂಥ 12 ಸೀಸನಲ್ಲೂ ಕೂಡ
ಎಲ್ಲ ರೀತಿ ಸೀಸನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ತುಂಬ ಇಷ್ಟ ಆದ್ದು ಗಿಲ್ಲಿ ಆ್ಯಕ್ಟಿಂಗು ಮತ್ತು ಅವನ ಆ್ಯಕ್ಟಿವಿಟಿ, ಆಮೇಲೆ ಅವನ ಎಂಟರ್ಟೈನ್ಮೆಂಟು. ನಾವು ಬಿಗ್ ಬಾಸ್ ನೋಡ್ತಿರ್ತಕ್ಕಂಥ ರೀಸನ್ನೇ ಗಿಲ್ಲಿ. ಓಕೆ, ಈಗ ಮೊನ್ನೆ ಇಡೀ ಸೀಸನ್ನ ಚಪ್ಪಾಳೆ ಅಂದ್ಬಿಟ್ಟು ಧ್ರುವಂತವ್ರು ಕೊಟ್ಟರು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಜನ ಒಪ್ತಾ ಇಲ್ಲ, ನೀವೇನು ಹೇಳ್ತೀರಾ? ಧ್ರುವಂತೂ ಅದಕ್ಕೆ ಅರ್ಹನೇ ಅಲ್ಲ. ಯಾಕಂದರೆ ನಾವು ಕೂಡ ಸೀಸನ್ ನೋಡಿರೋದ್ರಿಂದ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರಿಗಾಗಲಿ ಅವ್ರಿಗಾಗಲಿ ಬಂದಿರೋದು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಈಗ ನಾವು ಗಿಲ್ಲಿ ನಮ್ಮ ಭಾಗದವ್ನು ಅಲ್ಲದೆ ಇದ್ದರು ಬಡವ್ರ ಮನೆ ಮಗ, ಆಮೇಲೆ ಒಳ್ಳೆ ಟ್ಯಾಲೆಂಟ್ ಇರೋ ಅಂಥ ಹುಡುಗ. ಹಣಬಲ ಜನಬಲ ಅನ್ನೋದ್ರ ಮಧ್ಯೆ ನಮ್ಮ ಕರ್ನಾಟಕದ ಜನತೆ ಕೈ ಹಿಡಿಯತಕ್ಕಂಥದ್ದು ಜನಬಲನ. ಅದಕ್ಕೋಸ್ಕರ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರು ಮತ್ತು ಧ್ರುವಂತ್ ಅವ್ರು ಬಂದಿದ್ದು ಅರ್ಹ ಅಲ್ಲ, ಗಿಲ್ಲಿಗೆ ಬರಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಕರ್ನಾಟಕದಲ್ಲೆಲ್ಲ ಗಿಲ್ಲಿನೇ ಗೆಲ್ಲೋದು ಅಂತ ಆಲ್ರೆಡಿ ಹೇಳ್ತಾವ್ರೆ. ಬಟ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಜನ ಒಪ್ತಾರೆ ಅಂತ ಅನಿಸುತ್ತಾ? 100% ಒಪ್ಪಲ್ಲ ಸರ್. ಯಾಕಂತಂದರೆ ಕರ್ನಾಟಕದಲ್ಲಿ 80% ಅಷ್ಟು ಜನ ಎಲ್ಲ ಯೂತ್ಸ್ ಆಗಲಿ ಎಲ್ಲ ಜನರು ಕೂಡ ದೊಡ್ಡವರು ಚಿಕ್ಕವರು ನಮ್ಮಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಇರೋದು ಗಿಲ್ಲಿಗೇನೆ. ಬರೀ ಕರ್ನಾಟಕ ಮಾತ್ರ ಅಲ್ಲದೆ ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಿ, ಆರ್ಮಿ ಸೋಲ್ಜರ್ಸ್ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಔಟ್ ಆಫ್ ಸ್ಟೇಟ್ ಪೀಪಲ್ಸ್ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಭರವಸೆ ಇಟ್ಕೊಂಡಿರೋದು ಗಿಲ್ಲಿ ವಿನ್ ಆಗ್ತಾನೆ ಅಂತ. ಇದೇನಾದರೂ ಉಲ್ಟಾ ಹೊಡೆದು ಬೇರೆಯವ್ರು ಯಾರಾದರೂ ವಿನ್ ಮಾಡಿದ್ರೆ ಇದು ಬರೀ TRP ಶೋಗೋಸ್ಕರ ಜನರಿಗೆ ಭರವಸೆ, ಅವರ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾರೆ ಕಲರ್ಸ್ ಕನ್ನಡ ಅಂತ ಬೀರ್ತದೆ. ಅಕಸ್ಮಾತ್ ಏನಾದರೂ ಗಿಲ್ಲಿ ವಿನ್ ಆಗಲಿಲ್ಲ ಅಂತಂದರೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಫೇಕ್ ಅಂತ ಅನ್ನಿಸ್ತದೆ. ಓಕೆ, ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ವಿನ್ ಆಗಬೇಕಂತ ನಮ್ಗೆ ಆಸೆ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ಗಿಲ್ಲಿ ಯಾಕೆ ವಿನ್ ಆಗಬೇಕಂದ್ರೆ ಎಲ್ಲರಲ್ಲೂ ಅವರು ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲ ಆಟಗಳಲ್ಲೂ ಆಡ್ತಾರೆ. ಇವಾಗ ನಿನ್ನೆ ನಡೆದು ಇದು ಕಪ್ಪೆ ಜಿಗಿತದಲ್ಲಿ ಇತ್ತಲ್ಲ, ನಿನ್ನೆ ಆಯ್ತಲ್ಲ ಆಟ, ಅದರಲ್ಲೂ ಅಷ್ಟೇ ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಾರೆ. ಏನೋ ಅವರು ತಮಾಷೆ ಕಾಮಿಡಿ ಮಾಡ್ಬೋದು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಬಟ್ ಓವರಾಗಿ ಎಲ್ಲ ಕಂಟೆಂಟು ಎಲ್ಲ ಆ್ಯಕ್ಟಿವಿಟೀಸು ಎಲ್ಲ ನೋಡಿದ್ರು ಗಿಲ್ಲಿ ವಿನ್ ಆಗಬೇಕಂತ ನಮ್ಗೆ ಆಸೆ. ಓಕೆ, ಯಾರು ಇಷ್ಟ ಆಗಲ್ಲ ನಿಮಗೆ ಅಲ್ಲಿ? ಇಷ್ಟ ಆಗಲ್ಲ ಅಂತ ಯಾರುಗಳೆಲ್ಲ, ರಕ್ಷಿತಾ ಸ್ವಲ್ಪ ಒಂಥರ ಚೈಲ್ಡಿಶ್ ಥರ ಆಡ್ಬೋದು, ಆಗಲ್ಲ ಅಂತ ಯಾರು ಇಲ್ಲ, ಎಲ್ಲ ಚೆನ್ನಾಗಿ ಆಡ್ತಾರೆ. ಮತ್ತು ಧ್ರುವಂತ್ ಅವ್ರಿಗೆ ಇದು ಲಾಸ್ಟ್ ಸೀಸನ್ ಇಡೀ ಎಂಟೈರ್ ಸೀಸನ್ಗೆ ಕ್ಲಾಪ್ ಸಿಕ್ತು ಅವ್ರಿಗೆ. ಅದೇ ಇಡೀ ಸೀಸನ್ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಕ್ತು. ಅದೇ ಭಾಳ ಅವರು ಸಿಗಬೇಕಂದ್ರೂ ಇಷ್ಟು ಸೀಸನಲ್ಲಿ ಅವ್ರು ಸಿಕ್ಕಿದೆ ಅಂದರೆ ಅವರು ಒಂಥರ ಗ್ರೇಟ್ ಅಲ್ವಾ? ನಾವು ನೋಡೋ ಪ್ರಕಾರ ಗ್ರೇಟ್. ಮತ್ತು ಅಶ್ವಿನಿ ಅವ್ರಿಗೂ ಸಿಕ್ತು ಭಾರತ್ ಚಪ್ಪಾಳೆ. ಅದೇ ಜನ ಒಪ್ತಾ ಇಲ್ಲ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಕೊಟ್ಟಿದ್ದು, ಜನರು ಒಪ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾಕೆ ಒಪ್ಪಲ್ಲ ಅಂದರೆ ಒಪ್ಪಲೇಬೇಕಿದು. ಯಾಕಂದರೆ ಸುದೀಪ್ ಸರ ಹೇಳೋದಂದ್ರೆ ಅವರೇನು ಸುಮ್ಮನೆ ಇದೆ ಅವ್ರಿಗೆ ಹೇಳೋಕ್ಕೆ. ಸುಮ್ಮನೆ ಅವರು ಒಂಥರ ಯೋಚನೆ ಮಾಡಿ, ಇವಾಗ ನಾವು ಎಷ್ಟು ಮಾಡ್ತಿದ್ವಿ ಅಂದರೆ ನಮ್ಗಿಂತ ಎಷ್ಟು ಕ್ಲೆವರ್ ಇರ್ಬೇಕು ಸುದೀಪ್ ಸರ್. ಅದೇ ಗಿಲ್ಲಿ ಸೀಸನ್ ಫುಲ್ಲು ಎಂಟರ್ಟೈನ್ಮೆಂಟ್ ಮಾಡಿರೋದು ಗಿಲ್ಲಿ. ಧ್ರುವಂತ್ ಏನು ಮಾಡಿದ್ರು ಅದರಿಂದ ಧ್ರುವಂತಕ್ಕೆ ಕೊಟ್ಟಿದ್ದು ಸರಿಯಲ್ಲ ಅಂತ ಗಿಲ್ಲಿ ಅಭಿಮಾನಿಗಳು ಅಂದರೆ ಹೇಳ್ತಾವ್ರೆ. ನೀವೇನು ಹೇಳ್ತೀರಾ? ಅದು ತಪ್ಪು. ಯಾಕೆಂದರೆ ಒಬ್ರಿಗೆ ಇದು ಮಾಡಿ ಒಬ್ರಿಗೆ ಇದು ಮಾಡಿದ್ರೆ ಧ್ರುವಂತರನ್ನ ಆಟ ಚೆನ್ನಾಗಿ ಆಡಿದ್ದಾರೆ. ಯಾಕೆ ಆಡಿಲ್ಲ? ಅವರು ಡೇ ಫಸ್ಟಿಂದನೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿ ಎಲ್ಲ ಆಟನೂ ಆಡಿ ಮತ್ತು ಟಾಸ್ಕ್ಗಳೆಲ್ಲ ವಿನ್ ಆಗಿದ್ದಾರಲ್ಲ ಅವರು. ಸುಮಾರು ಟಾಸ್ಕ್ಗಳಲ್ಲಿ ಅದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಬೇರೆ ಇದಕ್ಕೆ ನೀರು ಎತ್ಕೊಂಡು ಟ್ಯಾಂಕಲ್ಲಿ ಎತ್ತಿರ್ತಾರಲ್ಲ, ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಈಗ ಸಂಜೆ ನಮ್ಮದು ವರ್ಕ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ನೋಡ್ತೀವಿ ಬಿಗ್ ಬಾಸು. ಅವರೆಲ್ಲ ಚೆನ್ನಾಗಿ ಆಟ ಆಡಿದಾರಲ್ಲ, ಎಷ್ಟೋರಲ್ಲಿ ಅವರೇ ವಿನ್ ಆಗಿದ್ದಾರೆ ಫಸ್ಟ್ ಪ್ರೈಸ್. ಇದು ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಸರ್, ಗಿಲ್ಲಿ. ಯಾಕೆ ಸರ್ ಗಿಲ್ಲಿ ವಿನ್ ಆಗಬೇಕು? ಗಿಲ್ಲಿ ವಿನ್ ಆಗ್ಬೇಕು ಸರ್. ಯಾಕಂದರೆ ಕೆಲವ್ರು ಹೇಳೋ ಪ್ರಕಾರ ಅದು ತಪ್ಪು, ಹೇಳ್ಬಾರ್ದು ಆ ಥರ. ಯಾವ ಉದ್ದೇಶಕ್ಕೆ ಹೇಳ್ಬಾರ್ದು ಅಂತಂದರೆ, ಗಿಲ್ಲಿ ಒಬ್ಬ ಬಡವ, ಅವನು ವಿನ್ ಆಗಬೇಕು, ನಮ್ಮ ಮಂಡ್ಯದವನು ಅಂತ ಪಾರ್ಶಿಯಾಲಿಟಿ ಬೇಡ. ಮತ್ತು ಅದರಲ್ಲಿ ಸ್ವಾರ್ಥ ಐತೆ. ಮತ್ತು ಇನ್ನೊಬ್ಬ ಕಲಾವಿದನ ಹೊಟ್ಟೆ ಮೇಲೆ ಹೊಡೆದಂಗೆ ಐತೆ. ಸ್ಕಿಲ್ ಅವರಲ್ಲಿ ಒಳಗಡೆ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಅವ್ರದ್ದೇ ಆದ ಸ್ಕಿಲ್, ಯಾರೇ ಆಗ್ಬೋದು, ಅವ್ರದ್ದೇ ಆದ ಸ್ಕಿಲ್ ಇರುತ್ತೆ, ಅವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ, ಎಲ್ಲ ಕಡೆ ಇದ್ದಾರೆ. ಆದರೆ ಗಿಲ್ಲಿ ನಟನಲ್ಲಿ ವಿಶೇಷವಾಗೈತೆ, ಇದು ಕಾಮಿಡಿ ಸ್ಕಿಲ್ ಅನ್ನೋದು ವಿಶೇಷವಾಗೈತೆ. ಆ ಥರ ಕಲಾವಿದರು ಯಾರೇ ಆಗಲಿ ಆ ಸ್ಪಾಟ್ಲಿದ್ದರೂ ಅವ್ರನ್ನೇ ಚಾಯ್ಸ್ ಮಾಡ್ತಿದ್ವಿ ನಾವು. ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ನ ಕಿಚನ ಚಪ್ಪಾಳೆ ಅಂತ ಕೊಟ್ಟರು. ಅದನ್ನ ಯಾವ ಜನರು ಎಲ್ಲ ಒಪ್ತಾ ಇಲ್ಲ. ಅವನು ಕೊಡಬಾರ್ದೇ ಇತ್ತು, ಗಿಲ್ಲಿ ಕೊಡಬೇಕಿತ್ತು, ಇಲ್ಲ ರಕ್ಷಿತಂಗೆ ಕೊಡಬೇಕಿತ್ತು ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಹೌದೌದು, ಅದು ನಿಜ. ಇದು ಕೊಟ್ಟಿರೋದು ಭಾರಿ ಅನ್ಯಾಯದ ಮೇಲೆ ಅನ್ಯಾಯ. ಇದು ಕಣ್ಣೆದುರಿಗೆ ನೋಡ್ತಾ ಇದ್ದು ಕಿತ್ಕೊಂಡಂಗೆ. ಇದು ನನ್ನ ಕೈಯಲ್ಲಿದೆ ಒಂದು ವಸ್ತು, ಅದನ್ನು ನಾವು ಬಲವಂತವಾಗಿ ಕಿತ್ಕೊಂಡಂಗೆ. ಯಾಕೆ ಅಂದರೆ ಧ್ರುವಂತ್ಗೆ ಕೊಡೋ ಅವಶ್ಯಕತೆ ಇಲ್ಲ. ಇವರು ಗಿಲ್ಲಿನ ಕಾಮಿಡಿಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ. ಆ ಹೊತ್ತು ಆ ಟೈಮ್ಗೆ ಏನು ಬೇಕೋ ಅವನ್ನ ಉಪಯೋಗಿಸ್ಕೊಂಡು ಕೈ ಬಿಡ್ತಾವ್ರೆ. ಧ್ರುವಂತ್ಗೂ ಅವನಿಗೂ ನಿಲ್ಲಿಸ್ಬಿಟ್ಟು ಹಾಫ್ ಆನ್ ಅವರ್ ಕಾಮಿಡಿ ಮಾಡೋ ಅಂತಂದರೆ ಇವನು 24 hours ಮಾಡ್ತಾನೆ ಇವನು ಕಾಮಿಡಿ. ಧ್ರುವಂತ್ಗೆ ಆ ಕೆಪಾಸಿಟಿ ಇದೆಯಾ ಆ ಕೆಪಾಸಿಟಿ? ಒಂದಿನ ಅದೇ ಕಾಂಪಿಟೇಷನ್ ಇರಲಿ, ಇದೇ ಬಿಗ್ ಬಾಸಲ್ಲಿ ಅವರಿಬ್ಬರನ್ನೇ ಬಿಟ್ಬಿಡ್ಲಿ,
ಯಾರಿಗೆ ವಿನ್ ಆಯ್ತಾರೆ ನೋಡಿ ಅದರಲ್ಲಿ. ಬಿಗ್ ಬಾಸ್ ವಿನ್ ಆಗೋದು ಸೆಕೆಂಡ್ರಿ, ಅದು ಬಿಟ್ಟಾಕಿ ಅವರಿಬ್ಬರಿಗೆ ಕಾಂಪಿಟೇಷನ್ ಬಿಡಲಿ. ಕಿಚ್ಚಿನ ಚಾಪಾಳೆ ಜೊತೆಗೆ ಇಡೀ ಕರ್ನಾಟಕ ಚಾಪಾಳೆ ಜೊತೆಗಿರುತ್ತೆ. ಓಕೆ. ಆದ್ದರಿಂದ ಗಿಲ್ಲಿಗೆ ಕೊಡಬೇಕಾಯ್ತದು. ಅದರಲ್ಲಿ ಅನ್ಯಾಯ ಆಗಿದೆ, ಸುಮಾರು ಅನ್ಯಾಯಗಳು ನಡೀತಾವೆ ಅಲ್ಲಿ. ಅದೇನು ಮಾಡೋಕ್ಕಲ್ಲ, ಕ್ಯಾಮ್ರಾ ಅಷ್ಟಿದೆ ಇಷ್ಟಿದೆ ಅಷ್ಟಿದ್ರೂ ಸಹ ಅಲ್ಲೇ ಬೇರೆ ಯಾಕೆ ನಡ್ಕೋತಾರೆ ಅಂತಂದರೆ, ಇನ್ನು ಇವರು ಯಾವುದೇ ಕ್ಯಾಮ್ರಾ ಎಲ್ಲ ಯಾರು ನಮ್ಮ ನೋಡಲ್ಲ ಅಂದರೆ ಇನ್ನೆಷ್ಟು ಅನ್ಯಾಯ ಮಾಡ್ಬೋದು. ಓಕೆ. ಅಂತ ಗಿಲ್ಲಿ ಆಗಬೇಕು. ಈ ಸಾರಿ ಗಿಲ್ಲಿ ಕೊಡಲಿಲ್ಲ ಅಂದರೆ ಬಿಗ್ ಬಾಸು ಮೋಸನೇ ನಡೀತಿರೋದಂತ ಜನ ಒಪ್ಕೊತ್ತೆ. ಇದುವರೆಗೂ ಮೋಸನೇ ನಡೆದದೆ, ಒಳಗಡೆ ಬುಕ್ಕಿಂಗೇ ಅಂತ ತಿಳ್ಕೊಬಿಡ್ತಾರೆ. ಅದು ತಿಳ್ಕೊಬಾರ್ದು ಅಂದರೆ ಈ ಸಾರಿ ಸರಿಯಾದ ನ್ಯಾಯ ದೊರಕಿಸ್ಕೊಡ್ಬೇಕು ಸುದೀಪ್ ಸರು.